ಬರೀ 18+ ಆಗಿದ್ರೆ ಸಾಕಾಗಲ್ಲ, ಮೈಂಡ್ ಇಂದ ಕೂಡ ನೀವು 18+ ಆಗಿರ್ಬೇಕು ಈ ಮೂವೀಸ್ ನೋಡಕ್ಕೆ. ಈ ಕನ್ನಡ ಡಬ್ ಮೂವೀಸ್ ನಲ್ಲಿ ಬ್ರೂಟಲ್ ಮರ್ಡರ್, ಇನ್ವೆಸ್ಟಿಗೇಷನ್, ಸಸ್ಪೆನ್ಸ್, ಮಿಸ್ಟ್ರಿ ಎಲ್ಲ ತುಂಬಿದೆ ಈ ಮೂವೀಸ್ ನಲ್ಲಿ. ಅದೇ ಪ್ರೆಡಿಕ್ಟೇಬಲ್ ಮೂವೀಸ್ ನೋಡಿ ತಲೆ ಕೆಟ್ಟಿದೆನಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಇವತ್ತಿನ ವಿಡಿಯೋನಲ್ಲಿ ನಾವು ನೋಡೋಣ ಟಾಪ್ 7 ಕನ್ನಡ ಡಬ್ ಕ್ರೈಮ್ ಥ್ರಿಲ್ಲರ್ ಮೂವೀಸ್. ನಂಬರ್ 7 ಮೇಲೆ ಇರೋ ಮೂವಿ ಬಗ್ಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಒಂದು ಮಿಸ್ಸಿಂಗ್ ಆಗಿರೋ ಕೇಸ್ ಒಬ್ಬ ಪೊಲೀಸ್ ಆಫೀಸರ್ ಗೆ ಕೊಡ್ತಾರೆ. ಆ ಪೊಲೀಸ್ ಆಫೀಸರ್ ಆ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡುವಾಗ ಒಂದು ಇನ್ಸಿಡೆಂಟ್ ಮತ್ತೊಂದು ಇನ್ಸಿಡೆಂಟ್ ಗೆ ಕನೆಕ್ಟ್ ಆಗಿರೋದು ಅವನಿಗೆ ಗೊತ್ತಾಗುತ್ತೆ. ಅದರಲ್ಲಿ ಅವನು ಸ್ವಲ್ಪ ಗ್ರಾಜುವಲಿ ಸಿಕ್ಕಾಕೊಳ್ತಾನೆ. ಅವನಲ್ಲದೆ ಅವನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇದರಲ್ಲಿ ಸಿಕ್ಕಾಕೊಳ್ತಾರೆ. ಅವನು ಇಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ತಾನೆ. ಅವನು ಈ ಕೇಸ್ ಸಾಲ್ವ್ ಮಾಡ್ಬೇಕಾ ಅಥವಾ ಅವನ ಫ್ಯಾಮಿಲಿಗೆ ಸೇವ್ ಮಾಡ್ಬೇಕಾ? ನಿಮ್ಗೆ ಇನ್ವೆಸ್ಟಿಗೇಷನ್ ಮತ್ತೆ ಕ್ರೈಮ್ ಸಸ್ಪೆನ್ಸ್ ನೋಡೋದು ಇಷ್ಟ ಅಂದ್ರೆ ಈ ಮೂವಿ ನಿಮ್ಗಾಗಿಯೇ. ಸ್ಟಾರ್ಟ್ ಸ್ಲೋ ಆದ್ರೂ ಕೂಡ ಈ ಮೂವಿ ನಿಮಗೆ ಎಂಗೇಜ್ ಮಾಡುತ್ತೆ. ಅಂಡ್ ಐ ಆಮ್ ಶೂರ್ ನೀವು ಎಂಡಿಂಗ್ ನ ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ. 2024 ಮೂವಿ ಹೆಸರು ಕಂಗಾರು. ಅಂಡ್ ಎಸ್ ಕನ್ನಡ ಡಬ್ ಮೂವೀಸ್ ಅಂತ ಹೇಳಿ ಕನ್ನಡ ಮೂವಿನೇ ಸಜೆಸ್ಟ್ ಮಾಡ್ತಿದ್ದೇನೆ ಅಂತ ತಿಳ್ಕೊಬೇಡಿ. ಕನ್ನಡ ಡಬ್ ಆಗಿ ಬರೋ ಮೂವಿ ರೇಂಜ್ ಗೆ ಈ ಮೂವಿ ಮ್ಯಾಚ್ ಆಗುತ್ತೆ. ನಂಬರ್ 6 ಮೇಲೆ ಒಂದು ದೊಡ್ಡ ಟೆಲಿಕಾಂ ಕಂಪನಿ 20 ಲಕ್ಷ ಕೊಡುತ್ತೆ, ಅದನ್ನು ಬರೀ 12 ಅವರ್ಸ್ ನಲ್ಲಿ. ಮತ್ತೆ 1 BHK ರೂಮ್ ಕೂಡ ಕೊಡುತ್ತೆ. ನಮ್ಮ ಹೀರೋ ಶ್ರೀಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಯಾಕಂದ್ರೆ ಅವನು ಮದುವೆ ಮಾಡ್ಕೊತಿದ್ದಾನೆ. ಆ 12 ಗಂಟೆಯಲ್ಲಿ ಅವನ ಜೊತೆ ಏನೆಲ್ಲ ಆಗುತ್ತೆ ಅನ್ನೋದೇ ಸ್ಟೋರಿ. ಸೈ-ಫೈ, ಟೈಮ್ ಟ್ರಾವೆಲ್ ಅಂಡ್ ಕ್ರೈಮ್ ಥ್ರಿಲ್ಲರ್ ಕಾಂಬೋ ಇದು. ಈ ಮೂವಿನ ನೀವು ಯೂಟ್ಯೂಬ್ ನಲ್ಲಿ ಫ್ರೀ ಆಗಿ ನೋಡಬಹುದು. 12 ವರ್ಷಗಳ ಹಿಂದೆ ಬಂದಿರೋ ಈ ಕ್ಲಾಸಿಕ್ ಸೈ-ಫೈ ಥ್ರಿಲ್ಲರ್ ಮೂವಿ ಹೆಸರು ಶ್ರೀ. ಕನ್ನಡ ಡಬ್ ಅಲ್ಲಿ ಸಿಗಲ್ಲ, ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ. ಇಷ್ಟ ಆದ್ರೆ ನೋಡಿ. ನಂಬರ್ 5 ಮೇಲೆ ಅಮಲಾ ಪೌಲ್ ಲೀಡ್ ರೋಲ್ ನಲ್ಲಿ ನಿಂತಿರೋ ಮೂವಿ ಇದೆ. ಒಬ್ಳು ಟೀಚರ್ದು ಬ್ರೂಟಲ್ ಸೆಕ್ಸುವಲ್ ಅಸಾಲ್ಟ್ ಆಗಿದೆ. ಅದನ್ನ ಅವಳು ಗಂಡ ಮತ್ತೆ ಸೊಸೈಟಿಯಿಂದ ಮುಚ್ಚಿಕ್ತಾಳೆ. ಅವಳಿಗೆ ಸರಿಯಾಗಿ ನೆನಪಿಲ್ಲ ಅವಳ ಜೊತೆ ಏನಾಗಿದೆ ಅಂತ. ಅವಳ ಜೊತೆ ಏನಾಗಿದೆ ಅಂತ ಗಂಡನಿಗೆ ಹೇಳಕ್ ಆಗದೆ ಸಮಾಜ ಅವಳನ್ನ ಎಕ್ಸೆಪ್ಟ್ ಮಾಡುತ್ತಾ. ಇದೆಲ್ಲ ತಿಳ್ಕೊಬೇಕಂದ್ರೆ ನಿಮಗೆ ಮೂವಿ ನೋಡ್ಬೇಕಾಗುತ್ತೆ. ಅವಳ ಮೇಲೆ ಅತ್ಯಾಚಾರ ಮಾಡಿದವ್ರ ಮೇಲೆ ರಿವೆಂಜ್ ಕೂಡ ತಗೋಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಥ್ರಿಲ್ಲರ್ ಡ್ರಾಮಾ 2022 ಮೂವಿ ಹೆಸರು ದ ಟೀಚರ್. ಮೂವಿ ಆಕ್ಚುಯಲ್ ಟರ್ನ್ ಎಲ್ಲಾಗುತ್ತೆ ಅಂದ್ರೆ ಒಂದು ಸ್ಕಾಂದಲ್ ವಿಡಿಯೋ ಹೊರಗೆ ಬಂದಾಗ. ನಂಬರ್ 4 ಮೇಲೆ ಜ್ಯೋತಿಕಾ ಅವರ ಪವರ್ ಪ್ಯಾಕ್ಡ್ ಸೋಷಿಯಲ್ ಥ್ರಿಲ್ಲರ್ 2019 ರತ್ಸಾಸಿ. ಮೂವಿಯ ಪೋಸ್ಟರ್ ನೋಡಿ ಮೂವಿನ ಡಿಸೈಡ್ ಮಾಡಬಾರ್ದು ಅಂತ ಈ ಮೂವಿ ಕಲಿಸ್ಕೊಡುತ್ತೆ. ಯಾಕಂದ್ರೆ ಈ ಮೂವಿಯ ಪೋಸ್ಟರ್ ನೋಡಿ ನಾನು ಮೂವಿ ನೋಡೋದನ್ನ ಸ್ಕಿಪ್ ಮಾಡ್ತಿದ್ದೆ, ಬಟ್ ಐ ವಾಸ್ ರಾಂಗ್. ಈ ಮೂವಿ ಒಂದು ಅಬ್ಸಲ್ಯೂಟ್ ಮಾಸ್ಟರ್ ಪೀಸ್. ಮೂವಿ ತುಂಬಾ ಸಿಂಪಲ್ ಅಂಡ್ ರಿಯಲ್ ಇದೆ. ಇದ್ರಲ್ಲಿ ತೋರಿಸಿರೋ ಪ್ರಾಬ್ಲಮ್ ಇವತ್ತಿಗೂ ಕೂಡ ರಿಲೇಟೇಬಲ್ ಇದೆ. ಇದರಲ್ಲಿ ಎಲ್ಲರದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇವನ್ ಚಿಕ್ಕ ಮಕ್ಕಳು ಕೂಡ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಂಬರ್ 3 ಮೇಲೆ ಬಸಿಲ್ ಜೋಸಫ್ ಲೀಡ್ ರೋಲ್ ನಲ್ಲಿ ಇರುವ ಥ್ರಿಲ್ಲರ್ ಮೂವಿ ಇದು. ಬಸಿಲ್ ಜೋಸಫ್ ಅವರು ಮಾಸ್ಟರ್ ಮಾಡಿದ್ದಾರೆ ಥ್ರಿಲ್ಲರ್ ಮೂವಿ ಪಿಕ್ ಮಾಡೋದ್ರಲ್ಲಿ. ಮೂವಿಯ ಸ್ಟೋರಿ ಸಿಂಪಲ್ ಇದೆ. ನಮ್ಮ ಹೀರೋ ಮದುವೆ ಮಗಳನ್ನ ಮದುವೆ ಇದೆ ಅಂತ ಚಿನ್ನ ಬಾಡಿಗೆದ ಮೇಲೆ ಕೊಡ್ತಾನೆ. ಮದುವೆ ಆದ್ಮೇಲೆ ಚಿನ್ನ ವಾಪಸ್ ಕೊಡ್ತೀವಿ ಅಂತ ಮಾತಾಡಿರ್ತಾರೆ. ಆದ್ರೆ ಈ ಮಾತು ಗಂಡಿನ ಕಡೆಯವರಿಗೆ ಗೊತ್ತಿರಲ್ಲ. ಈ ವಿಷಯ ಗೊತ್ತಾದಾಗ ಗಂಡ ಮಗನ ಫ್ಯಾಮಿಲಿ ಚಿನ್ನ ವಾಪಸ್ ಕೊಡಕ್ಕೆ ಒಪ್ಪಲ್ಲ. ಈ ಚಿನ್ನ ನಮಗ್ ಸೇರಿದ್ದು ಅಂತ ಹೇಳ್ತಾರೆ. ಸ್ಟೋರಿ ಸಿಂಪಲ್ ಆಗಿದೆ ಅಲ್ಲ. ಅಷ್ಟೊಂದು ಈಸಿಯಾಗಿ ನಮ್ಮ ಹೀರೋಗೆ ಚಿನ್ನ ಸಿಗಲ್ಲ. ಯಾಕಂದ್ರೆ ಗಂಡ ಮಗ ಒಬ್ಬ ನಾರ್ಮಲ್ ಮನುಷ್ಯ ಅಲ್ಲ, ಅವನೊಬ್ಬ ಕ್ರಿಮಿನಲ್ ಇದ್ದಾನೆ. ಆದ್ರೆ ನಮ್ಮ ಹೀರೋನು ತುಂಬಾ ಹಠವಾದಿ. ಆ ಟೈಮ್ ಅಲ್ಲಿ ಅವರ ಇಬ್ಬರ ಈಗೋ ಕ್ಲಾಶ್ ನೋಡಕ್ ಸಿಗುತ್ತೆ. 2025 ಅಲ್ಲಿ ರಿಲೀಸ್ ಆದ ಮೂವಿ ಹೆಸರು ಫೋನ್ ಮ್ಯಾನ್. ಕೊನೆಗೂ ಅವನ ಚಿನ್ನ ಅವನಿಗೆ ಸಿಗುತ್ತಾ ಇಲ್ಲ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡ್ಬೇಕಾಗುತ್ತೆ. ನಂಬರ್ 2 ಮೇಲೆ ಮಾಡರ್ನ್ ಸಿನಿಮಾದ ಒನ್ ಆಫ್ ದ ಹೈಯೆಸ್ಟ್ ರೇಟೆಡ್ ಥ್ರಿಲ್ಲರ್ ಜೆಮ್. ಮೂವಿಯ ಸ್ಟೋರಿ ಏನಂದ್ರೆ ಪೊಲೀಸ್ ಆಫೀಸರ್ ಒಂದು ಹುಡುಗಿದು ರೇಪ್ ಮಾಡ್ತಾನೆ. ರೇಪ್ ವಿಕ್ಟಿಮ್ ಹುಡುಗಿ ಮರ್ಡರ್ ಮಾಡ್ತಾಳೆ ಆ ಪೊಲೀಸ್ದು. ಈ ಕೇಸ್ ಮೇಲೆ ಮೀಡಿಯಾ ಮತ್ತೆ ಜನರು ಎಲ್ಲರ ಕಣ್ಣಿದೆ. ಇವಾಗ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿದೆ. ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋಕೆ ವಿಕ್ರಮ್ ಅನ್ನೋ ಸಬ್ ಇನ್ಸ್ಪೆಕ್ಟರ್ ನ ಹೈರ್ ಮಾಡ್ತಾರೆ. ಅವನು ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದೊಂದು ಮಿಸ್ಟ್ರಿ ಓಪನ್ ಆಗ್ತವೆ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಈ ಮೂವಿಲಿ ಅರ್ಧ ಗಂಟೆಗೆ ಒಂದು ಬರುತ್ತೆ. 2019 ಮೂವಿ ಹೆಸರು ಎವರು. ಕನ್ನಡದಲ್ಲಿ ನೀನ್ ಯಾರು ಅಂತ ಡಬ್ ಮಾಡಿದ್ದಾರೆ. ಈ ಮೂವಿ ನೀವು ಯೂಟ್ಯೂಬ್ ನಲ್ಲಿ ಫ್ರೀ ಅಲ್ಲೇ ನೋಡಬಹುದು. ನೀವೇನಾದ್ರೂ ಕ್ರೈಮ್ ಥ್ರಿಲ್ಲರ್ ಫ್ಯಾನ್ಸ್ ಅಂದ್ರೆ ಈ ಮೂವಿ ನೀವು ಮಿಸ್ ಮಾಡದೆ ನೋಡಿ. ನಂಬರ್ 1 ಮೇಲೆ ಇರೋ ಈ ಬ್ರೂಟಲ್ ಇಂಟೆನ್ಸಿಟಿ ಮೂವಿಯ ಹೆಸರು ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ 2020 ಅಂಜಮ್ ಪತಿರಾ. ಮೂವಿಯ ಸ್ಟೋರಿ ಏನಂದ್ರೆ ಒಬ್ಬ ಸೈಕೋ ಕಿಲ್ಲರ್ ನಾರ್ಮಲ್ ಮನುಷ್ಯರ ಕೊಲೆ ಮಾಡ್ತಿಲ್ಲ, ಅವನು ಪೊಲೀಸ್ ಆಫೀಸರ್ ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿದ್ದಾನೆ. ಎಡ್ಜ್ ಆಫ್ ದ ಸೀಟ್ ಇನ್ವೆಸ್ಟಿಗೇಷನ್ ಈ ಮೂವಿಲಿ ನಿಮಗೆ ನೋಡಕ್ ಸಿಗುತ್ತೆ. ಪೊಲೀಸರಿಗೆ ಅವ್ರ ಕೈಯಿಂದ ಅವ್ರಿಗೆ ಕಾಪಾಡಕ್ ಆಗ್ತಾ ಇಲ್ಲ, ಅಂತದ್ರಲ್ಲಿ ಇವ್ರು ನಮಗೇನ್ ಕಾಪಾಡ್ತಾರೆ ಅಂತ ಎಲ್ರು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬರೀ ಒಂದಲ್ಲ ಎರಡಲ್ಲ, ಈ ಮರ್ಡರ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಯೂಟ್ಯೂಬ್ ನಲ್ಲೇ ಫ್ರೀ ಆಗಿ ಈ ಮೂವಿನ ನೀವು ನೋಡಬಹುದು. ಸಿನಿಮಾಟೋಗ್ರಫಿ ಲೇಯರ್ಸ್ ಮಾತ್ರ ಅಬ್ಸಲ್ಯೂಟ್ ಮೈಂಡ್ ಮೆಲ್ಟಿಂಗ್, ಲಿಟರಲಿ ಗೂಸ್ ಬಂಪ್ಸ್ ಕೊಡುತ್ತೆ. ಈ 7 ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಅಲ್ಲಿ ನೀವು ಯಾವ್ದಾದ್ರು ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ತರ ಹಿಡನ್ ಜೆಮ್ ಮೂವೀಸ್ ಮಿಸ್ ಆಗ್ಬಾರ್ದಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚಿ ಎಕ್ಸ್ಪ್ಲೈನ್.